ಶುಭ ಶಿವಯ್ಯ ಲಗುನ್ ಹಿಡಿ ನೋಡಿ ಹುಡುಗಿ ಎಷ್ಟು ನಿತ್ರಾಣ ಆಗ್ಯಾಳ ಬಾಗಿಲು ತೆಗಿ ಇದ್ಯಾರ ಜೊತೆನೋ ಹೋಗ್ತಾ ಇದ್ದಾಳಲ್ಲಪ್ಪ ಇವಳು ಯಾವುದೋ ದೊಡ್ಡ ಕಾರ್ ಬೇರೆ ನಂಗೆ ಮೊದಲೇ ಅನುಮಾನ ಇತ್ತು ಇವಳ ಮೇಲೆ ಸುಮ್ಮನೆ ದೇವಸ್ಥಾನಕ್ಕೆ ಬಂದಿರಲ್ಲ ಅಂತ ಸುಬ್ಬಣ್ಣನ ಕಣ್ಣಿಗೆ ಬಟ್ಟೆ ಕಟ್ಟಿ ಏನೋ ಆಟ ಆಡ್ತಾ ಇದ್ದಾಳೆ ಇವಳು ಪಾಪ ಹುಡುಗಿ ಇಲ್ಲೋಡು ನೀ ಏನು ಕಾಳಜಿ ಮಾಡಬೇಡ ಹೆದರ್ಬೇಡ ಏನಾಗಂಗಿಲ್ಲ ಮನೆಗೆ ಹೋಗೋಣ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಿಕೋ ಎಲ್ಲ ಸರಿ ಹೋಗ್ತದೆ ಹಿಂಗ ಓಡಿಸೋದು ಶಿವ ಲಗುನ ಹೊಡಿಯ ಗಾಡಿ ಆಗ್ಲಿಂದ ಹೇಳಿಕತ್ತೀನಿ ಲಗುನ ಹೊಡಿ या अल्लाह, ये लड़की इसी लड़की तूफान लाएगी। ಎಲ್ಲಾರ ಲೆಕ್ಕ ಚುಕ್ತ ಮಾಡಕ್ ಬಂದಾಳ ಈಕೆ ಯಾರನ್ನೂ ಬಿಡಂಗಿಲ್ಲ ಬಾಕಿ ಇರೋ ಅಷ್ಟು ಲೆಕ್ಕ ಒಂದ ಏಟಿಗೆ ತೀರಿಸ್ತಾಳ ತೂಫಾನ್ ಲಾಯೇಗಿ ಶಿವು ರೊಕ್ಕ ಕೊಡು ಆತು ತಗೋಪ್ಪ ಬ್ಯಾಡ್ರಿ ಮುಂದ ನೀವು ಬಹಳ ದೊಡ್ಡ ಕಿಮ್ಮತ್ ಕೊಡೋದೈತಿ ಖುದಾ ನಿಮ್ಮನ್ನ ಕಾಪಾಡ್ಲಿ ಒಮ್ಮೊಮ್ಮೆ ಅದೇನು ಹೇಳ್ತಾರೋ ಇವ್ರ ಮಾತು ತಿಳಿಯಂಗಿಲ್ಲ ಶಿವು ಲಗುನ ಹೊರಡು ನೀನು ವೇಟ್ ನೀವೇನು ನಿರ್ಧಾರ ಮಾಡಬೇಡಿ ರಾಜನಂದಿನಿ ಚೀಫ್ ವಾಪಸ್ ಬರೋವರೆಗೂ ನಾವು ಯಾವುದೇ ಕಾಲ್ ತಗೊಳ್ಳಲ್ಲ ಅದು ಅವ್ರ ಜವಾಬ್ದಾರಿ ನೀವು ಮೊದಲೇ ಅವ್ರ ಹತ್ರ ಮಾತಾಡಬೇಕಿತ್ತು ಇಲ್ಲ ಈಗ ಅವರು ಊರಲ್ಲಿಲ್ಲ ಅವ್ರು ಬಂದ ಮೇಲೆ ನೀವು ಅವ್ರ ಹತ್ರ ಮಾತಾಡಿ ರಾಜನಂದಿನಿ ಫ್ಯಾಬ್ರಿಕ್ಸ್ ಕನ್ಸೈನ್ಮೆಂಟ್ ಪೇಪರ್ಸ್ ಇಷ್ಟು ಹೊತ್ತು ಇತ್ತು ಇನ್ಮೇಲಿರಲ್ಲ ಹಾಯ್ ಮ್ಯಾಮ್ ಯಾ ಮಯೂರ್ ರಾಜನಂದಿನಿ ಕನ್ಸೈನ್ಮೆಂಟ್ ಯಾವುದು ಫ್ಯಾಕ್ಟ್ರಿಯಿಂದ ಹೊರಟೇ ಇಲ್ವಂತೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಇಲ್ಲ ಮ್ಯಾಮ್ ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ವಲ್ಲ ಅಲ್ಲ ಅಂದ್ರೆ ತಿಳ್ಕೊಳ್ಳೋದು ಬೇಡವಾ ಲೋಡ್ ಆದ ಲಾರಿಗಳೆಲ್ಲ ಫ್ಯಾಕ್ಟ್ರಿ ಮುಂದೆ ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ವಂತೆ ಅನು ಸಿರಿಮನೆ ಹ್ಯಾಡ್ ಟು ಅಪ್ರೂವ್ ಇಟ್ ಅವಳು ಮಾಡಿಲ್ಲ ಗಾಡ್ ಇದರಿಂದ ಕಂಪನಿಗೆ ಎಷ್ಟು ಲಾಸ್ ಆಗಿದೆ ಅಂತ ಐ ಕಾಂಟ್ ಇವನ್ ಇಮ್ಯಾಜಿನ್ ಕೊಟ್ಟಿರೋ ಜವಾಬ್ದಾರಿನ ಬಿಟ್ಟು ಇನ್ನೇನು ಮಾಡಕ್ಕೆ ಹೊರಟಿದ್ದಾಳೆ ಇಷ್ಟು ದೊಡ್ಡ ಇಶ್ಯೂನಾ ಮ್ಯಾಮ್ ಇದು ಯಾ ಮಯೂರ್ ತುಂಬ ದೊಡ್ಡ ಪ್ರಾಬ್ಲಮ್ ಇಟ್ಸ್ ಅ ವೆರಿ ಬಿಗ್ ಇಶ್ಯೂ ಲಿಸನ್ ಇದು ಆಫೀಸಲ್ಲಿರೋ ಎಲ್ರಿಗೂ ಗೊತ್ತಾಗಬೇಕು ಈ ಕ್ವಶನನ್ನು ಬೇರೆ ವರ್ಕರ್ಸ್ ಹತ್ರ ಡಿಸ್ಕಸ್ ಮಾಡಿ ಎಲ್ಲರ ಹತ್ರನೂ ಕೂಡ ಚರ್ಚೆ ಮಾಡಿ ಇದು ಎಷ್ಟು ಸೀರಿಯಸ್ ಇಶ್ಯೂ ಅಂತ ಎಲ್ರಿಗೂ ಗೊತ್ತಾಗಲಿ ಓಕೆ ಮ್ಯಾಮ್ ನಾನು ವಿಚಾರಿಸ್ತೀನಿ
ಇನ್ನು ವರ್ಕರ್ಸ್ ಮಧ್ಯೆ ಅನು ಇಮೇಜ್ ಹಾಳಾಗುತ್ತೆ. ಆಮೇಲೆ ಅವಳನ್ನು ಇಲ್ಲಿಂದ ದೂರ ಕಳಿಸೋದು ದೊಡ್ಡದಲ್ವೇ ಅಲ್ಲ. ಆರ್ಯವರ್ಧನ್ ಆಗಿರಬೇಕಾದ್ರೆ ಅನು ದೂರ ಹೋಗಬೇಕು ಅಂತ ನಮ್ಮ ಆರ್ಯ ಸರೇ ಹೇಳಿದ್ದಾರೆ. ಇನ್ನು ನಾನು ಯಾಕೆ ಯೋಚನೆ ಮಾಡಲಿ? ಅವಳು ಇಲ್ಲಿ ಇರಲ್ಲ, ಇರೋಕ್ಕೆ ನಾನು ಬಿಡೋದೂ ಇಲ್ಲ. ಅದು ನನ್ನ ಜವಾಬ್ದಾರಿ. ಯಾರನ್ನ ಹುಡ್ಕೊಂಡು ಈ ಊರಿಗೆ ಬಂದೋ ಅವರೇ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರ. ತಾಯಿ ಎಲ್ಲವ್ವ, ನಂಗೆ ಯಾವ ಕಷ್ಟನೂ ಕೊಡದೆ ಇವರನ್ನ ನನ್ನ ಹತ್ರ ಬರೋ ಹಾಗೆ ಮಾಡ್ದ ತಾಯಿ. ಪ್ರಿಯಾ, ಮುಂಜಾನೆ ಒಬ್ಬಾಕಿನ ಎಲ್ಲಿ ಹೋಗಿದ್ದೆ? ಹೋಗು ಮುಂದೆ ಹೇಳಿ ಹೋಗ್ಬೇಕಲ್ಲೇನ? ಇಲ್ಲೇ ಸತ್ಯವನ್ ಗುಡಿಗೆ ಹೋಗಿ ಬಂದೆ ರೀ. ಈ ಎಲ್ಲಿಗಾನ ಹೋಗು ಮಾರೈತಿ, ಹೇಳಿ ಹೋಗ್ಬೇಕು ತಾನ. ಫೋನ್ ಹಚ್ಚಿದ್ರು ತೆಗಿಬಲ್ಲಿ, ನನಗೆ ಎಷ್ಟು ಗಾಬರಿ ಆಗ್ತದೆ ಗೊತ್ತೇನೆ. ಡ್ರೈವರ್ಗೆ ಫೋನ್ ಹಚ್ಚಿ ವಿಷಯ ತಿಳಿಸಂತ ಹೇಳಿದ್ದೆ, ಅವ ಹೇಳಿಲ್ಲ ನಿಮ್ಗ? ಹಾ, ಅವ ಏನೋ ಹೇಳ್ದ, ಆಮೇಲೆ ನನಗೂ ಒಂದಿಟ್ಟು ಸಮಾಧಾನ ಆತನ್ನ. ಆತಲ್ಲ, ಮತ್ತೆ ಯಾಕೆ ನಾಟಕ? ನಾಟಕ? ನನಗೆ ಗಾಬರಿ ಆಗೋದು ನಾಟಕ ಅಂತೆ. ನೀ ಹೇಳ್ದ ಹೋದ್ರೆ ನನಗೆ ಎಷ್ಟು ತ್ರಾಸ ಆಕೈತಿ ಗೊತ್ತೇನು ನಿನಗೆ? ಆತಲ್ಲ, ಈಗ ಬಂದಿನ ಹೌದಿಲ್ಲೋ? ಆದ್ರೂ ಹೋಗು ಮುಂದೆ ಹೇಳಿ ಹೋಗ್ಬೇಕತ್ತಾನ. ಸುಮ್ಮನೆ ಇರ್ತೀರಾ ನೀವು? ಮನೆಯಾಗ ಯಾರೋ ಬಂದಾರೆ ಅನ್ನೋದು ಲಕ್ಷ್ಯ ಇಡದೆ ಬಡ 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 ಮಾತಾಡ್ಕೋತ ಹೋಗದ? ತಾಯಿಗೆ ಹರಕಿ ಹೊತ್ತಾಳ ಅನ್ಸ್ತದ. ದೂರದಿಂದ ಪ್ರಯಾಣ ಮಾಡಿ ಬಂದಾಳಿಕಿ. ಹೊಟ್ಟಿಗೆ ಮುಂಜಾನಿಂದ ಏನು ತಿಂದಿಲ್ಲ, ಗುಡಿ ಮುಂದೆ ತಲೆ ಸುತ್ತ ಬಿದ್ಲಿಕ್ಕಿ. ತಲೆ ಸುತ್ತ ಬಿದ್ಲೇನ? ಅಷ್ಟು ಆಯಾಸ ಆಗುವಂತ ಹರಕಿ ಸಣ್ಣ ವಯಸ್ಸಿನಾಗ ಅದೇನು ಹೊತ್ತೇವ? ಈಕಿ ಯಾರಿಗಂತ ಹರಕಿ ಹೊತ್ತಾಳೋ ಅವ್ರಿಗೆ ದೀರ್ಘಾಯಸ ಖರನ ನೋಡ್ರಿ. ಖರೇನ ಪ್ರಿಯಾ, ಮೊದ್ಲು ಕೂಸಿಗೆ ಏನಾರ ತಿನ್ನಾಕೊಡ. ದಣದಾಳ
ಬಾ 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 ಬಾರವಾ ಬಾ ಬಾ ತಾಯಿ ಬಾ ಬಾ ಪ್ರಿಯ ಇನ್ನು ಮುಂದೆ ಎಲ್ಲಿ ಹೋದ್ರು ನೀವು ಹೇಳಿ ಹೋಗ್ಬೇಕು ತಿಳಿತೇನೆ ಇದೇ ಆತ ನಿಂಗೆ ಬಾರವಾ ಕುಡು ಕುಡು ಯಾಕು ಹ್ಯಾಂಗೆ ನೋಡಕತ್ತಿ ಮೊದಲೇ ಎಲ್ಲೂ ನಾನು ನೋಡ್ದಂಗೆ ಅನಿಸ್ತದೇನು ಹೌದು ಹೌದು ಇವರು ಭಾಳ ದೊಡ್ಡ ಸಿನಿಮಾ ಸ್ಟಾರ್ ನೋಡು ಪ್ರಪಂಚದಾಗೆ ಎಲ್ಲರಿಗೂ ಇವ್ರ ಪರಿಚಯ ಇರ್ತೈತಿ ಹೌದಾ ಹಂಗಲ್ಲ ಪ್ರಿಯ ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭು ದೇಸಾಯಿ, ಕಸುಬಿನಾಗ ನೇಕಾರ. ನಂದೊಂದು ಚಿಕ್ಕ ಕೈಮಗ್ಗದ ಕಾರ್ಖಾನೆ ಐತಿ. ಕೈಮಗ್ಗನ? ನಮ್ಮದು ಕೂಡ ಕೈಮಗ್ಗದ ಬ್ರ್ಯಾಂಡ್ ಇದೆ. ನಾನು ಅದೇ ಬ್ರ್ಯಾಂಡ್ನ ಹೆಡ್ಡಾಗಿ ಕೆಲಸ ಮಾಡ್ತಿದ್ದೀನಿ, ರಾಜನಂದಿನಿ ಫ್ಯಾಬ್ರಿಕ್ಸ್. ಕೇಳಿದ್ದೀರಾ? ರಾಜನಂದಿನಿ ರೇಷ್ಮೆ ಬಗ್ಗೆ ಯಾರಿಗೆ ಗೊತ್ತಿಲ್ವಾ? ಎಂಥ ಚಂದದ ನೇಯ್ಗೆ ಅವರದು. ಅದಿರಲಿ, ಭಾಳ ಹಸ್ದೈತಿ. ಮೊದಲು ಹೊಟ್ಟೆಗೆ ಒಂದಿಟ್ಟು ಹಾಕ್ಯೋ, ಆಮೇಲಿಂದ ಮಾತಾಡೋಣ. ಪ್ರಿಯಾ, ನೀನು ಇವ್ರ ಜೋಡಿ ಮಾತಾಡ್ಕೋತ ಕೂಡು, ನಾನು ನೀರು ತಿಂಡಿ ಎಲ್ಲ ತರ್ತೀನಿ. ಹಾಂ, ಬರೀ ಅಮ್ಮನ ಬಗ್ಗೆ ಅಷ್ಟೇ ಮಾತಾಡ್ತಿದ್ರಾ? ಅಪ್ಪನ ಬಗ್ಗೆ ಅವ್ರೇನು ಹೇಳ್ತಿರ್ಲಿಲ್ವಾ? ಅಪ್ಪನ ಬಗ್ಗೆ ಸಂಜು ಮಾತ್ರ ಅಲ್ಲ, ಅವರ ಅಮ್ಮನೂ ಯಾವತ್ತೂ ಮಾತಾಡಿಲ್ಲ. ತಗೋವಾ, ಸಂಕೋಚ ಬೇಡ, ಹೊಟ್ಟೆ ತುಂಬ ಊಟ ಮಾಡು. ಹಾಂ, ನಿಮ್ಮ ಭೇಟಿ, ನಿಮ್ಮ ಮಾತು, ಇದರಿಂದನೇ ನನಗೆ ಹೊಟ್ಟೆ ತುಂಬ್ದಂಗೆ ಆಗೋಯ್ತು. ನಿಮ್ಮನ್ನು ಭೇಟಿ ಮಾಡಿ ನಂಗೆ ತುಂಬ ಖುಷಿ ಆಗ್ತದೆ. ಕೇಳಿಸ್ಕೊಂಡ್ರಿ ಎಷ್ಟು ಚಲೋ ಮಾತಾಡ್ತಾಳೆ ಈಕಿ. ಇನ್ನೊಮ್ಮೆ ಹೇಳ್ತಿ, ರೆಕಾರ್ಡ್ ಮಾಡಿ ನನ್ನ ಮಕ್ಳಿಗೆ ಕಳಿಸ್ತೀನಿ. ನಾ ಭಾಳ ರೂಲ್ಸ್ ಮಾಡ್ತೀನಿ ಅಂತ ನನ್ನ ಮ್ಯಾಲೆ ಕೂಗಾಡ್ತಾರ. ಇಂಥ ಸಮಯದಾಗ ಹೇಳ್ಬೇಕು, ಇಂಥ ಸಮಯದಾಗ ಊಟ ಮಾಡಬೇಕು, ಹಿಂಗ ಇರಬೇಕು, ಹಂಗ ಇರಬೇಕು ಅಂತ ನಾನು ಹೇಳ್ತೀನಲ್ಲ, ಅದು ಸೇರಂಗಿಲ್ಲ. ನೀ ಏನು ದೊಡ್ಡ ಟೀಚರ್ ಏನ ಅಂತ ಹ್ಯಾಂಗ್ ಜಗಳ ಮಾಡ್ತಾರ ಗೊತ್ತೇನ? ನಿನ್ನ ಮನೆಗೆ ಬಂದಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಹೌದು ಅಮ್ಮ. ಮೊದಲು ಸಿಹಿ ತಿಂತಿ? ಬರೋಬರಿ ಬರೋಬರಿ. ಹೋಳಿಗೆ ಕೊಡು, ಹೋಳಿಗೆ ಕೊಡು. ತಗೊಳ್ಳವ, ತಿನ್ನು ಮಗ. ರೀ, ನೀವು ಉಣ್ತೀರೇನ? ಬೇಡ, ನಾ ಆಮೇಲೆ ಉಣ್ತೀವಿ. ಗುಡಿಗಂತ ಇಷ್ಟು ದೂರ ಬಂದಿಯೇನ? ಸರಿ ಸರಿ, ಅಷ್ಟು ದೂರದಿಂದ ತಾಯಿನ ನೋಡಕ್ ಬಂದಿಯಲ್ಲ, ಭಾಳ ಖುಷಿ ಆಯ್ತು. ಇಬ್ಬರ ಹೆಸರು ಮಾತ್ರ ಹೇಳಿ ಸುಮ್ಮನಾದ್ರಲ್ಲ. ಸಂಜಯ್ ಪಾಟೀಲ್ ಅನ್ನೋ ಮಗ ಇದ್ದಾನೆ ಅನ್ನೋ ನೆನಪಿಲ್ವಾ ಇವ್ರಿಗೆ? ಅದನ್ನ ಹೇಗೆ ಕೇಳೋದು? ಪ್ರಿಯಾ, ರೊಟ್ಟಿ ಬಿಡಿಸ. ನೋಡುವ, ಇದು ಸಜ್ಜಿ ರೊಟ್ಟಿ, ಆಮೇಲೆ ಜೋಳದ ರೊಟ್ಟಿ, ಪೂರಿ, ರಾಗಿ ಅಂಬಲಿ, ಮತ್ತು ಬೇಕಂತಂದ್ರೆ ಹೋಳಿಗೆ. ಅವಕಾಶ ಹೊಡ್ಡಿ. ಇನ್ನೊಂದು ರೊಟ್ಟಿ ಹಾಕಬಿಡ್ತೀನಿ. ಸಾಕಮ್ಮ. ಇಷ್ಟ ಸಾಕ? ಏನು ತಿಂದೆ ಊರೆಲ್ಲ ಅಡ್ಡಾಡ್ತೀಯಲ್ಲ, ಹೆಂಗಾಗ್ತದ? ಸುಸ್ತಾಗಂಗಿಲ್ಲೇನ?
ನೋಡೋಕ್ಕೆ ಒಳ್ಳೆಯವ್ರಾಗಿ ಕಾಣ್ತಾರೆ. ಆದರೆ ಅವ್ರು ಮರ್ತಿರೋ ಕಥೆನ ಕೆದಕಿದ್ರೆ ತಪ್ಪಾಗತ್ತೆ. ಹೇಗೆ ಕೇಳಲಿ? ನೋಡಿ, ನನಗೆ ಪದೇ ಪದೇ ಈ ಮ್ಯಾಟ್ರ್ ಬಗ್ಗೆ ನೀವೇನು ಕೇಳಬೇಡಿ. ಅವ್ರು ಬಂದ ಮೇಲೆ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೀರಾ. ನಿನ್ನೆ ಮೀರಾನು ಮನೆಗೆ ಬಂದಿದ್ದಾಳೆ. ನಾನೇ ಅವಳನ್ನು ಕರ್ಕೊಂಡು ಹೊರಗೆ ಹೋಗಿದ್ದೀನಿ. ನಾನು ಅಲ್ಲೇನು ಮಾತಾಡಿದೆ ಅಂತ ಕೇಳಿದ್ರೆ ಮೀರಾ ಏನು ಅನ್ಕೋತಾಳೆ? ಈ ವಿಷಯನ ದೊಡ್ಡದು ಮಾಡಿಬಿಡ್ತಾಳೆ. ಮೀರಾ, ನಿನ್ನೆ ನಾನು ನಿನಗೆ ಕಳಿಸಿದ ಮೆಸೇಜಸ್ನ ನನಗೆ ಫಾರ್ವರ್ಡ್ ಮಾಡ್ತೀಯಾ? ನಂದೆಲ್ಲ ಪ್ರೀವಿಯಸ್ ಡೇಟಾ ಡಿಲೀಟ್ ಆಗಿ ಹೋಗಿದೆ. ನಿನ್ನ ಜೊತೆ ಆಡೋ ಮಾತುಗಳು ಕೆಲಸಕ್ಕೆ ಸಂಬಂಧಪಟ್ಟಿರೋದ್ರಿಂದ ನನಗೆ ಅವುಗಳು ದಾಖಲೆ ಆಗೋದು ತುಂಬ ಮುಖ್ಯ. ಹಾಗಾಗಿ ಪ್ಲೀಸ್ ಫಾರ್ವರ್ಡ್ ದೆಮ್ ಟು ಮೈ. ಶೋರ್ ಸರ್. ಹಲೋ, ಹೇಳಿದ್ನಲ್ಲ ನಾನು ನಿಮ್ಗಾಗಲೇ. ನೋಡಿ ಮಿಸ್ ಅನುಸಿರಿ ಮನೆ ಬಂದ ಮೇಲೇ ಆ ಇಶ್ಯೂ ಸಾರ್ಟ್ ಔಟ್ ಆಗೋದು. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಕೀಪ್ ದ ಫೋನ್. ಏನಾಯ್ತು ಮೀರಾ? ಏನೂ ಇಲ್ಲ ಸರ್, ಯು ಡೋಂಟ್ ವರಿ. ಯಾವ ವಿಷಯ ಕಂಡು ಬರಬೇಕು? ಅದೇನೂ ಇಲ್ಲ ಸರ್, ನಾಟ್ ಸೊ ಇಂಪಾರ್ಟೆಂಟ್. ಇಟ್ಸ್ ಜಸ್ಟ್ ವರ್ಕ್ ರಿಲೇಟೆಡ್. ಸರ್, ನಾವು ಹೋದ ಸಲ ಪ್ಲ್ಯಾನ್ ಮಾಡಿದ ಡಿನ್ನರ್ ಮೀಟ್ನ ಮತ್ತೆ ಪ್ಲ್ಯಾನ್ ಮಾಡೋಣವಾ ಸರ್? ನಾನು ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಮಾತಾಡಬೇಕು. ನೀವು ಓಕೆ ಅಂದರೆ ಮಾತ್ರ ಸರ್, ಇಲ್ಲಾಂದರೆ ಇಟ್ಸ್ ಫೈನ್. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ. ಇಲ್ಲ ಇಲ್ಲ ಮೀರಾ, ಇವತ್ತೇ ಪ್ಲ್ಯಾನ್ ಮಾಡು. ಥ್ಯಾಂಕ್ ಯು ಸೊ ಮಚ್ ಸರ್. ಸಿ ಯು. ಅನುನ ಈ ಕೂಡಲೇ ಕರೆಸು ಅಂತ ನಾನೇ ಮೀರಾಗಿ ಮೆಸೇಜ್ ಮಾಡಿದ್ನ. ಹ್ಯಾವ್ ಸಮ್ ವರ್ಕ್, ನೀಡ್ ಟು ಟಾಕ್. ನಾನು ರಾತ್ರಿ ಮೀರನ್ನ ಭೇಟಿ ಮಾಡಿ ಏನು ಹೇಳಿದೆ? ಜೇಂಡೆ, ಈಗಲೇ ಕಾನ್ಫರೆನ್ಸ್ ರೂಮಿಗೆ ಬಾ. ಕೆಲವ್ರು ಮಾತ್ರ ನೋಡಿದ ಕೂಡಲೇ ಇಷ್ಟ ಆಗ್ತಾರೆ. ನಿನ್ನ ಹಂಗೆ ಅದು ಏನೋ ಗೊತ್ತಿಲ್ಲ, ನಿನ್ನಲ್ಲಿ ಏನೋ ವಿಶೇಷ ಐತಿ ಏನ್ರಿ? ಬರೋಬರಿ. ಇಲ್ಲಿ ಯಾವ ಫೋಟೋದಲ್ಲೂ ಆರ್ಯ ಸರ್ ಇಲ್ಲ. ಅವರನ್ನು ಸಂಪೂರ್ಣವಾಗಿ ಮರ್ತಿದಾರ ಇವರು. ಅಮ್ಮ, ನಿಮ್ಗೆ ಎಷ್ಟು ಮಕ್ಕಳು ಅಂದ್ರಿ? ಹೇಳಿದ್ನಲ್ಲ ಹುಡುಗಿ, ಇಬ್ಬರಂತ. ದೊಡ್ಡವ ಅಶೋಕ, ಅವನ ಹೆಂಡತಿ ಗಾಯತ್ರಿ ಡಾಕ್ಟರ್ ಅದಾಳ. ಅವನಿಗೆ ಇಬ್ಬರು ಮಕ್ಕಳದಾರ. ಅವರು ಅಟ್ಲಾಂಟಾ ಗೊತ್ತದಲ್ಲ, ಅಲ್ಲಿ ಸೆಟ್ಲ್ ಆಗ್ಯಾರ. ಇನ್ನು ಸಣ್ಣವ, ಅವ ಅಣ್ಣನ ಹಂಗಲ್ಲ, ಅವನು ಬಿಸ್ನೆಸ್ ಮಾಡ್ಬೇಕಂತ, ನಾವು ದೊಡ್ಡದೇನೋ ಮಾಡ್ಬೇಕಂತ ಭಾಳ ಓಡಾಡ್ಲಿಕ್ಕೆ ಹತ್ತಾನ. ನಾವು ಆತಪ್ಪ ಒಳಿತಾಗಲಿ ಅಂತ ಸುಮ್ಮನಿದ್ದೀವಿ. ಸಂಜಯ್ ಪಾಟೀಲ್ ಹೆಸರು ಕೇಳಿದ್ದೀರಾ ಅಂತ ನೇರವಾಗಿ ಕೇಳಿಬಿಡ್ಲಾ?